ಕೊಡ್ತೀನಿ. ಇದೇ 3 ನವೆಂಬರ್ 2023ಕ್ಕೆ ಸ್ಟೇಟ್ ಲೆವೆಲ್ ಎಜುಕೇಷನಲ್ ಅಚೀವ್ಮೆಂಟ್ ಸರ್ವೆ ನಡೀತಾ ಇದೆ, SEAES. ಓಕೆನಾ? ಇದು 9ನೇ ತರಗತಿಗೆ ಇರ್ತದೆ. ಇದರಲ್ಲಿ ಫಸ್ಟ್ ಸೆಮಿಸ್ಟರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನೇ ಕೇಳ್ತಾರೆ. OMR ಬೇಸ್ಡ್ ಎಕ್ಸಾಮ್ ಇರ್ತದೆ. ಆಲ್ರೆಡಿ ಲಾಸ್ಟ್ ಇಯರ್ 2018-19ರಲ್ಲಿ ಕಲಿಕಾ ಸಾಧನಾ ಸಮೀಕ್ಷೆ ಮಾಡಿದರು. ಇದೇ ಮಾದರಿಯಲ್ಲಿ ಇದು ಕೂಡ ಎಕ್ಸಾಮ್ ನಡೀತದೆ. ಆಲ್ರೆಡಿ ಸೈನ್ಸ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ನ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ಸೊ ಯಾರು ನೋಡಿಲ್ಲಲ್ಲ ಅವರು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮತ್ತು ನಾನು ಕಮೆಂಟಲ್ಲಿ ಫಸ್ಟಾಗಿ ಪಿನ್ ಮಾಡ್ತೀನಿ, ಅದನ್ನು ನೋಡಿ ಅಲ್ಲಿ ಸೈನ್ಸ್ ಕ್ವಶನ್ ಪೇಪರನ್ನು ನೋಡಿ. ಇವತ್ತು ಸೋಷಿಯಲ್ ಸೈನ್ಸಲ್ಲಿ ಇರ್ತಕ್ಕಂಥ ಕ್ವಶನ್ ಪೇಪರ್ ನೋಡೋಣ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂದರೆ ಮ್ಯಾಥ್ಸ್ ಕ್ವಶನ್ ಪೇಪರ್ ಮತ್ತು ಕೀ ಆನ್ಸರ್ನ ತರ್ತೀನಿ. ಇದು ಕೇವಲ ಮಾಡೆಲ್ ಮತ್ತು ಇದೇ ಕ್ವಶನ್ ಪೇಪರ್ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಈ ಥರ ಪ್ರಶ್ನೆಗಳು ಇರ್ತವೆ ಅನ್ನೋದನ್ನು ಅರ್ಥೈಸಿಕೊಳ್ಳಿ ಮಾತ್ರ. ಪ್ರಶ್ನೆ 31. ಚೋಳರ ಆಳ್ವಿಕೆಯ ಪ್ರಮುಖ ಲಕ್ಷಣವಾಗಿದ್ದ ಈ ಅಂಶವು ಇಂದಿಗೂ ಹೆಚ್ಚು ಪ್ರಚಲಿತದಲ್ಲಿದೆ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಬರ್ತದೆ ಎ, ಗ್ರಾಮದ ಸ್ವಯಮಾಧಿಪತ್ಯದ ಬೆಳವಣಿಗೆ. ಇದು ಸರಿ ಇದೆ. ಪ್ರಶ್ನೆ 32. ಸ್ಥಳೀಯ ಸ್ವಯಂ ಸರ್ಕಾರದ ಕಾರ್ಯಗಳಲ್ಲಿ ಇದೂ ಒಂದಾಗಿದೆ ಅಂತ ಕೇಳಿದ್ದಾರೆ. ಕೊಟ್ಟ ಆಯ್ಕೆಗಳಲ್ಲಿ ಪಂಚಾಯಿತಿಯ ಆಸ್ತಿಯನ್ನು ರಕ್ಷಿಸಿ ಕಾಪಾಡಿಕೊಳ್ಳೋದು ಅಂತಕ್ಕಂಥ ಆಯ್ಕೆ ಸರಿ ಇದೆ. ಪ್ರಶ್ನೆ 33. ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣಗೊಂಡಿದ್ದ ಎಲ್ಲೋರದ ಕೈಲಾಸ ಮಂದಿರದ ವಿಶೇಷತೆ ಕೇಳಿದ್ದಾರೆ. ಇದರಲ್ಲಿ ಏಕಶಿಲೆಯ ಅದ್ಭುತ ರಚನೆಯಾಗಿದೆ ಅಂತಕ್ಕಂಥ ಆಯ್ಕೆ ಸರಿಯಾಗಿದೆ. ಪ್ರಶ್ನೆ 34. ಉಬ್ಬರವಿಳಿತಗಳು ಉಂಟಾಗಲು ಮುಖ್ಯ ಕಾರಣ ಅಂತ ಕೇಳಿದ್ದಾರೆ. 34ರಲ್ಲಿ ಸೂರ್ಯ ಮತ್ತು ಚಂದ್ರರ ನಡುವಿನ ಗುರುತ್ವಾಕರ್ಷಣಾ ಶಕ್ತಿ ಅಂತಕ್ಕಂಥದ್ದಿದೆ, ಅದು ಸರಿ ಆಗ್ತದೆ. 35. ನಾವು ಮನೆಗಳಲ್ಲಿ ಹೆಚ್ಚಾಗಿ ಬಳಸ್ತಿರುವ ಏರ್ ಕಂಡೀಷ್ನರ್ ಮತ್ತು ರೆಫ್ರಿಜರೇಟರ್ಗಳು ಇದಕ್ಕೆ ಕಾರಣವಾಗಿದೆ ಅಂತ ಕೇಳಿದ್ದಾರೆ. ಸೊ ತಮಗೆ ಗೊತ್ತಿದೆ ಓಝೋನ್ ಡಿಕ್ಲಾಯ್ ಅಂತ ಕೇಳ್ತಾರೆ, ಓಝೋನ್ ಪದರದ ಕ್ಷೀಣತೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. 36. ಇಂದಿನ ದಿನಗಳಲ್ಲಿ ನಮ್ಮ ಮಾರುಕಟ್ಟೆಯು ವಿದೇಶಿ ವಸ್ತುಗಳಿಂದ ತುಂಬಿ ತುಳಕಾಡುತ್ತಿದೆ, ಇದಕ್ಕೆ ಕಾರಣ ಅಂತ ಕೇಳಿದ್ದಾರೆ. ಸೊ ಅದು ಏನಪ್ಪ ಅಂತಂದರೆ 36ರಲ್ಲಿ ಜಾಗತೀಕರಣ ಅಂತ ಕರೀತಾರೆ. ಸೊ ಇದು ಸರಿಯಾಗಿರ್ತಕ್ಕಂಥ ಆಯ್ಕೆ ಬರ್ತದೆ. 37. ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ರಜಪೂತರ ಕೊಡುಗೆಗಳಲ್ಲಿ ಇದೂ ಒಂದಾಗಿದೆ. ಹಾಗಾದರೆ ಏನಿತ್ತು ರಜಪೂತರ ಕೊಡುಗೆಗಳಲ್ಲಿ ನಿಮಗೆ ನೋಡಿದ್ರೇ ಗೊತ್ತಾಗ್ತದೆ. ಆಯ್ಕೆ ನೋಡಿದರೆ ಗೊತ್ತು, ಮೌಂಟ್ ಅಬು ಬಸದಿ. ಪ್ರಶ್ನೆ 38. ಮೊಹಮ್ಮದ್ ಗಜ್ನಿ ಭಾರತದ ಮೇಲೆ ದಾಳಿ ನಡೆಸದೇ ಹೋಗಿದ್ದಲ್ಲಿ ಅಂತ ಕೇಳಿದ್ದಾರೆ. ಪ್ರಶ್ನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸೋಮನಾಥ ದೇವಾಲಯ ನಾಶವಾಗುತ್ತಿರಲಿಲ್ಲ ಅಂತಕ್ಕಂಥ ಆಯ್ಕೆ ಸರಳವಾಗಿರ್ತಕ್ಕಂಥದ್ದು, ನೋಡಿದರೆ ಗೊತ್ತಾಗ್ತದೆ. 39. ರಾಮಾನುಜಾಚಾರ್ಯರು ಜೀವ ಮತ್ತು ಪ್ರಕೃತಿ ಬ್ರಹ್ಮನ ಅಧೀನ ಎಂದು ಬೋಧಿಸಿದರೆ ಶಂಕರಾಚಾರ್ಯರ ಬೋಧನೆ ಏನಾಗಿತ್ತು ಅಂತ ಕೇಳಿದ್ದಾರೆ. ಇದರಲ್ಲಿ ಜಗತ್ತು ಒಂದು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಅಂತಕ್ಕಂಥ ಸಿ ಆಯ್ಕೆ ಏನಾಗ್ತದಪ್ಪ ಅಂದ್ರೆ ಸರಿ ಇದೆ. 40ಕ್ಕೆ ಹೋಗೋಣ. ವಿಜಯನಗರ ವಾಸ್ತುಶಿಲ್ಪದ ಪ್ರಧಾನ ಲಕ್ಷಣ ಕೇಳಿದ್ದಾರೆ. 40ರಲ್ಲಿ ಅದರಲ್ಲಿ ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿದ ವಿಶಾಲವಾದ ಸಭಾ ಮಂಟಪ ಇದೆ ನೋಡಿ, ಅದು ವಿಜಯನಗರ ವಾಸ್ತುಶಿಲ್ಪದ ಪ್ರಧಾನ ಲಕ್ಷಣ ಆಗದ. ಚಿತ್ರ ತೋರಿಸಿದ್ದಾರೆ. ಈ ಸಂವಿಧಾನದಲ್ಲಿ ಯಾವ ಮೂಲಭೂತ ಹಕ್ಕನ್ನು ಪ್ರತಿನಿಧಿಸ್ತದೆ ಅಂತ ಕೇಳಿದ್ದಾರೆ. ಸೊ ತಾವು ನೋಡಿದರೆ ಗೊತ್ತಾಗ್ತದೆ ಎಲ್ಲ ಧರ್ಮಗಳ ಸಂಕೇತ ಚಿಹ್ನೆಗಳಿದ್ದಾವೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. 42. ನಮ್ಮ ಸಂವಿಧಾನದಲ್ಲಿ ಜಾತ್ಯತೀತ ಎಂದರೆ ಏನು ಅಂತ ಕೇಳಿದ್ದಾರೆ. ಜಾತ್ಯತೀತ ಅಂದರೆ ಏನು ಅಂತಕ್ಕಂಥದ್ದು ಕೇಳಿದ್ದಾರೆ. ಅದರಲ್ಲಿ ಸರ್ವಧರ್ಮ ಸಮಭಾವನೆ ಅಂತಕ್ಕಂಥ ಎ ಆಯ್ಕೆ ಸರಿ ಇದೆ. 43ಕ್ಕೆ ಹಣಕಾಸು ಮಸೂದೆಗೆ ಸಂಬಂಧಿಸಿದಂತೆ ಲೋಕಸಭೆಯು ರಾಜ್ಯಸಭೆಗಿಂತ ಹೆಚ್ಚು ಬಲಿಷ್ಠವಾಗಿದೆ ಏಕೆಂದರೆ ಅಂತ ಕೇಳಿದ್ದಾರೆ. ಅದರಲ್ಲಿ ಬಿ ಆಯ್ಕೆ ಲೋಕಸಭೆಯಿಂದ ಅನುಮೋದನೆಗೊಂಡ ಮಸೂದೆ ರಾಜ್ಯಸಭೆ 14 ದಿನಗಳ ಕಾಲ ಮಾತ್ರ ತಡೆಹಿಡಿಯುವ ಅವಕಾಶ ಹೊಂದಿದೆ. 44. ಭಾರತದ ರಾಷ್ಟ್ರಪತಿಯವರ ಚುನಾವಣೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಕೇಳಿದರೆ. ಇದರಲ್ಲಿ ಸಂವಿಧಾನದ 54 ಮತ್ತು 55ನೇ ವಿಧಿಯಲ್ಲಿ ರಾಷ್ಟ್ರಪತಿಯವರನ್ನು ಚುನಾಯಿಸುವ ವಿಧಾನವನ್ನು ಅಳವಡಿಸಲಾಗಿದೆ ಅಂತಕ್ಕಂಥದ್ದು ಸರಿ ಇದೆ. 45. ಭಾರತದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ವಿವಿಧ ಅಧಿಕಾರಗಳು ಹಂಚಿಕೆಯಾಗಿವೆ, ಇದು ಸೂಚಿಸುವುದು ಅಂತ ಕೇಳಿದರೆ. 2ರಲ್ಲಿ ಇತ್ತಂದ್ರೆ ಏನಂತ ಕರೀತಾರಪ್ಪ ಅಂದರೆ ಅದು ಎಸ್ ಸಂಯುಕ್ತ ಪದ್ಧತಿ ಅಂತ ಕರೀತಾರೆ. 46. ಮಗು ಮಾತನಾಡುವ ಮಾತೃಭಾಷೆಯನ್ನು ಮೊದಲು ತಿಳಿಯೋದು ಅಂತ ಕೇಳಿದ್ದಾರೆ. ಸೊ 46 ಅಲ್ಲಿರ್ತಕ್ಕಂಥದ್ದು ಕುಟುಂಬದಿಂದ ಸರಿಯಾದ ಆಯ್ಕೆ ಬರ್ತದೆ. 47. ವಿವಾಹ ಪದ್ಧತಿಯ ಆಧಾರದ ಮೇಲೆ ಕುಟುಂಬವನ್ನು ಹೀಗೆ ವಿಂಗಡಿಸಲಾಗಿದೆ. ಅಲ್ಲಿ ಕೇಳಿರೋದು ವಿವಾಹ ಪದ್ಧತಿ, ಅದು ಏಕಪತ್ನಿತ್ವ ಮತ್ತು ಬಹುಪತ್ನಿತ್ವ. 48. ಸಾಮಾಜೀಕರಣದ ಬಹುಮುಖ್ಯ ನಿಯೋಗಿ ಸಮವಯಸ್ಕರರ ಗುಂಪು ಏಕೆಂದರೆ ಅಂತ ಕೇಳಿದರೆ.
48ರಲ್ಲಿ ಸರಿಯಾದ ಆಯ್ಕೆ ಸಾಮಾಜಿಕ ವರ್ತನೆಯ ವಿಷಯಗಳನ್ನು ಸ್ನೇಹಿತರಿಂದ ಮಕ್ಕಳು ತಿಳಿತಾರೆ. 49 ಬಳಕೆ ಮುಗಿದ ಮೇಲೆ ಎಲ್ಲ ವಿದ್ಯುತ್ ದೀಪಗಳನ್ನು ನಾವು ಆರಿಸಬೇಕು ಏಕೆಂದರೆ ಅಂತ ಕೇಳಿದರೆ ಅವುಗಳು ಮುಗಿದು ಹೋಗುವ ಸಂಪನ್ಮೂಲಗಳಾಗಿದ್ದಾವೆ ಅಂತಕ್ಕಂಥದ್ದು ರೈಟ್ ಆನ್ಸರ್. ಜನಸಾಂದ್ರತೆ ಅಂದರೆ ಏನು ಅಂತ ಕೇಳಿದರೆ ಅದರಲ್ಲಿ 1 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ವಾಸಿಸುವ ಜನರ ಸರಾಸರಿ ಸಂಖ್ಯೆಯೇ ಜನಸಾಂದ್ರತೆ ಡೆನ್ಸಿಟಿ ಅಂತ ಕರೀತಾರೆ. 51 ದೇಶದ ಪ್ರತಿಯೊಬ್ಬರೂ ಉತ್ತಮ ಆರೋಗ್ಯವನ್ನು ಹೊಂದಿರಬೇಕು ಏಕೆಂದರೆ ಅದು ಅಂತ ಕೇಳಿದರೆ 51ರಲ್ಲಿ ಸರಿಯಾದ ಆಯ್ಕೆ ಜೀವನದ ಗುಣಮಟ್ಟ ಮತ್ತು ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸೋದು. 52 ನಿರ್ವಹಣೆಯ ತತ್ವಗಳಲ್ಲಿ ಒಂದಾದ ಕಾರ್ಯವಿಭಜನೆಗೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ಕೇಳಿದರೆ ಅದರಲ್ಲಿ ಸಿ ಇದರಿಂದಾಗಿ ಉತ್ಪಾದನೆಯಲ್ಲಿ ನಷ್ಟ ಕಡಿಮೆಯಾಗ್ತದೆ ಅಂತಕ್ಕಂಥದ್ದು ಸರಿ ಇದೆ. 53 ನಿರ್ವಹಣೆಯ ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಂದಾದ ಸಿಬ್ಬಂದಿ ಪೂರೈಕೆಯು ಇದನ್ನು ಒಳಗೊಂಡಿದೆ ಅಂತ ಕೇಳಿದರೆ ಇದರಲ್ಲಿ ನೌಕರ ವರ್ಗದ ನೇಮಕಾತಿ ಆಯ್ಕೆ ಸ್ಥಾನೀಕರಣ ಅಂತಕ್ಕಂಥದ್ದು ಸರಿ ಇದೆ. ಈ ನಕಾಶೆಯಲ್ಲಿ ನೋಡಿ ಕರ್ನಾಟಕದ ಪ್ರಾಕೃತಿಕ ವಿಭಾಗವನ್ನು ಗುರುತಿಸಬೇಕಾಗಿತ್ತು. 54ರಲ್ಲಿ ಬರ್ತದೆ, ಇದು ಕರಾವಳಿ ಮೈದಾನದ ಪ್ರದೇಶ. 55 ಚಾರ್ಮುಡಿ ಘಾಟಿಯು ಮಂಗಳೂರು ಮತ್ತು ಚಿಕ್ಕಮಗಳೂರುಗಳ ನಡುವೆ ಸಂಪರ್ಕ ಕಲ್ಪಿಸಿದರೆ ಆಗುಂಬೆ ಘಾಟಿ ಯಾವುದನ್ನು ಸಂಪರ್ಕ ಕಲ್ಪಿಸ್ತದೆ ಅಂತ ಕೇಳಿದರೆ ಇದು ಶಿವಮೊಗ್ಗ ಮತ್ತು ಉಡುಪಿ ನಡುವೆ. ಕರ್ನಾಟಕದ ನಿತ್ಯ ಹರಿದ್ವರ್ಣದ ಕಾಡುಗಳು ಎತ್ತರವಾಗಿ ಮತ್ತು ದಟ್ಟವಾಗಿ ಬೆಳೆಯಲು ಸಹಾಯಕವಾಗಿರುವ ಅಂಶಗಳು ಅಂತ ಕೇಳಿದರೆ ಅಧಿಕ ಮಳೆ ಮತ್ತು ಅಧಿಕ ಉಷ್ಣಾಂಶ ಆಯ್ಕೆ ಸರಿ ಇದೆ. 57 ಬಸಾಲ್ಟ್ ಶಿಲೆಯಿಂದ ಕಪ್ಪು ಮಣ್ಣು ರೂಪುಗೊಂಡರೆ ಗ್ರಾನೈಟ್ ಮತ್ತು ನೀರ್ ಶಿಲಾದ್ರವ್ಯಗಳಿಂದ ರೂಪುಗೊಳ್ಳೋದು ಏನು ಅಂತ ಕೇಳಿದರೆ ಕೆಂಪು ಮಣ್ಣು. ಚಿತ್ರ ನೋಡಿ, ಕರ್ನಾಟಕದಲ್ಲಿ ಪೂರ್ವಾಭಿಮುಖವಾಗಿ ಹರಿತಕ್ಕಂಥ ನದಿ ಕೇಳಿದರೆ ಆಲ್ರೆಡಿ ಅದನ್ನಲ್ಲಿ ಗುರುತಿಸಿದರೆ ಅದು ಬಹಳ ಫೇಮಸ್ಸು ಅದ್ಯಾವುದಪ್ಪ ಅಂದರೆ ಕಾವೇರಿ ನದಿ. 59 ಭಾರತದಲ್ಲಿ ಕರ್ನಾಟಕ ಜಲ ವಿದ್ಯುತ್ ಶಕ್ತಿ ತಯಾರಿಕೆಯಲ್ಲಿ ಯಶಸ್ಸು ಪಡೆದಿದೆ ಏಕೆಂದರೆ ಅಂತ ಕೇಳಿದರೆ ಜಲ ಶಕ್ತಿ ತಯಾರಿಕೆಗೆ ಅಪಾರವಾದ ಅವಕಾಶ ಇದೆ. ವಿಡಿಯೋದ ಕಡೆ ಪ್ರಶ್ನೆ, ಕರ್ನಾಟಕದಲ್ಲಿ ಭತ್ತ ಪ್ರಮುಖ ಆಹಾರ ಬೆಳೆಯಾದರೆ ಕಬ್ಬು ಏನು? ಅದು ವಾಣಿಜ್ಯ ಬೆಳೆ. ಇಷ್ಟು ಸಮಾಜದಲ್ಲಿರ್ತಕ್ಕಂಥ ಕ್ವಶನ್ಸ್ಗಳಿಗೆ ನಾವು ಆನ್ಸರ್ಸ್ಗಳನ್ನು ನೋಡಿದ್ದೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ಆನ್ಸರ್ಸ್ಗಳನ್ನು ಲೈನಪ್ ಮಾಡ್ತೀವಿ. ಅದನ್ನು ಸಹಿತ ತಾವೆಲ್ಲರೂ ಕೂಡ ನೋಡಿ ಅಂತ ಹೇಳ್ತಾ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ನನ್ನದೇ ಒಂದು ಟೆಲಿಗ್ರಾಮ್ನ ಲಿಂಕನ್ನು ಕೊಟ್ಟಿದ್ದೀನಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಅಷ್ಟೇ ಅಲ್ಲದೆ ನನ್ನದೇ ಒಂದು ವಾಟ್ಸಪ್ ಚಾನಲ್ ಅದ, ಅದರ ಲಿಂಕನ್ನು ಸಹಿತ ಪ್ರೊವೈಡ್ ಮಾಡಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ತಾವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ನಿಮ್ಮ ಗೆಳೆಯರಿಗೆ ಶೇರ್ ಮಾಡಬೇಕು. 9ನೇ ತರಗತಿಯ ಎಲ್ಲ ಪಾಠಗಳು ಅದು ಕ್ವಶನ್ ಆನ್ಸರ್ ಇದ್ದಾವೆ, FAS ಎಕ್ಸಾಮ್ನ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್ ಇದ್ದಾವೆ, ತುಂಬಾ ಇದ್ದಾವೆ. ಅವುಗಳನ್ನು ತಾವುಗಳು ನೋಡಿ ನಿಮ್ಮ ನಾಲೆಜನ್ನು ಹೆಚ್ಚು ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಮತ್ತೆ ನಿಮಗೆ ಹೊಸ ವಿಡಿಯೋದಲ್ಲಿ. ಇಲ್ಲಿಯವರೆಗೆ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ ಸಿಗ್ತೀನಿ. ನೆಕ್ಸ್ಟ್